ಶಿರಾ ಮದಲೂರು ಕೆರೆಗೆ ನೀರು ಹರಿಸಲು ದಿವಂಗತ ಮುಖ್ಯಮಂತ್ರಿ ದೇವರಾಜ್ ಅರಸು ಅವರೇ ಮೂಲ ಕಾರಣ. ಅಂದು ಅವರು ತುಮಕೂರಿಗೆ ಹೇಮಾವತಿ ನೀರು ಹರಿಸಲು ಬಾಗೂರು ನವಿಲೆ ಸುರಂಗದ ಶಂಕುಸ್ಥಾಪನೆಗೆ ಬಂದಾಗ ತುಮಕೂರು ಜಿಲ್ಲೆಗೆ ನೀರು ಬರುತ್ತದೆ, ನೀನು ಅಧಿಕಾರ ಪಡೆದುಕೋ, ಆಗ ಅಲ್ಲಿಂದ ಎಲ್ಲಿಗೆ ಬೇಕಾದರೂ ನೀರು ತೆಗೆದುಕೊಂಡು ಹೋಗಬಹುದು ಎಂದು ತಿಳಿಸಿದ್ದರು. ಶಿರಾ ತಾಲೂಕಿನಾದ್ಯಂತ ಹೇಮಾವತಿ ನೀರನ್ನ ಹರಿಸಿ ನನ್ನ ಕನಸನ್ನ ನನಸು ಮಾಡಿಕೊಂಡಿದ್ದೇನೆ ಎಂದು ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಶಾಸಕ ಟಿಬಿ ಜಯಚಂದ್ರ ತಿಳಿಸಿದರು. ಶಿರಾ ತಾಲೂಕಿನ ಮದಲೂರು ಕೆರೆ ಪೂಜೆಗೆ ಆಗಮಿಸಿದ ಜಯಚಂದ್ರ ದಂಪತಿಗಳನ್ನ ಮಹಿಳೆಯರು ಪೂರ್ಣಕುಂಭ ಸ್ವಾಗತ ಕೋರಿದ್ರು. ಗಂಗೆ ಪೂಜೆ ಹಾಗೂ ಬಾಗಿನ ಅರ್ಪಿಸಿದ ನಂತರ ತೆಪ್ಪೋತ್ಸವ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅಭಿಮಾನಿಗಳು ಏರ್ಪಡಿಸಿದ ಸಮಾರಂಭದಲ್ಲಿ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಶಾಸಕ ಟಿಬಿ ಜಯಚಂದ್ರ ಅವರು, ದಿವಂಗತ ಮಾಜಿ ಮುಖ್ಯಮಂತ್ರಿ ಎಸ್.ಎಂ. ಕೃಷ್ಣ ಅವರು ನೀರಾವರಿ ಮಂತ್ರಿಗಳಾಗಿದ್ದಾಗ ನಾನು ಕಳ್ಳಂಬೆಳ್ಳ ಕ್ಷೇತ್ರದ ಶಾಸಕನಾಗಿದ್ದೆ. ಹೇಮಾವತಿ ನೀರು ಹರಿಸಲು ಅವರು ಒಪ್ಪಿಗೆ ಸೂಚಿಸಿದಾಗ ಸಾಕಷ್ಟು ವಿರೋಧಗಳು ಕೇಳಿ ಬಂದಿದ್ದವು. ಎಲ್ಲ ಅಡೆತಡೆಗಳ ನಡುವೆಯೂ ನಾನು ಕಳ್ಳಂಬೆಳ್ಳ ಕೆರೆಗೆ ಹಾಗೂ ಶಿರಾ ತಾಲೂಕಿಗೆ ನೀರು ಹರಿಸಿದೆ. ಕಳ್ಳಂಬೆಳ್ಳ ಮೂಲಕ ಮದಲೂರು ಕೆರೆಗೆ ನೀರನ್ನ ಹರಿಸಲು ತೆರೆದ ಚಾನಲ್ ನಿರ್ಮಾಣ ಮಾಡಿದೆ. ಮದಲೂರು ಕೆರೆಗೆ ಕಾಲುವೆ ಆದ ನಂತರ ಬರಗಾಲದ ಸಮಯದಲ್ಲೂ ಕೂಡ 17 ದಿನಗಳ ಕಾಲ ಮದಲೂರು ಕೆರೆಗೆ ನೀರನ್ನ ಹರಿಸಿದೆ. ಕುಣಿಗಲ್ ತಾಲೂಕಿನವರು ಹೇಮಾವತಿ ನೀರಿನ ಹಂಚಿಕೆ ವಿಷಯಕ್ಕಾಗಿ ಹೈಕೋರ್ಟ್ ಮೆಟ್ಟಲೇರಿದ್ದರು. ನಾನೇ ಸ್ವತಃ ವಾದ ಮಂಡಿಸಿ ಗೆಲುವು ಸಾಧಿಸಿದೆ. ನಾನು ಶಿರಾ ಕ್ಷೇತ್ರಕ್ಕೆ ಸ್ಪರ್ಧಿಸಲು ಬಂದಾಗ ಶಿರಾ ನಗರದಲ್ಲಿ ಕುಡಿಯುವ ನೀರಿನ ಹಾಹಾಕಾರವಿತ್ತು. ಆದರೆ ಇಂದು ತಾಲೂಕಿನ 34 ಕೆರೆಗಳನ್ನ ಹಾಗೂ 64 ಬ್ಯಾರೇಜ್ಗಳನ್ನ ಹೇಮಾವತಿ ನೀರಿನಿಂದ ತುಂಬಿಸಿದ್ದೇನೆ. ಭದ್ರಾ ಮೇಲ್ದಂಡೆ ಯೋಜನೆ, ಎತ್ತಿನಹೊಳೆ ಹಾಗೂ ಹೇಮಾವತಿ ನೀರನ್ನ ತಾಲೂಕಿಗೆ ಹರಿಸುವುದರ ಮೂಲಕ ಗೌಡಗೆರೆ, ಹುಲಿಕುಂಟೆ ಭಾಗದ ಪ್ರದೇಶಗಳಿಗೂ ಸಹ ನೀರನ್ನ ಹರಿಸುತ್ತೇನೆ ಎಂದು ಭರವಸೆ ನೀಡಿದ್ರು. ಇನ್ನು ಪಾವಗಡ ತಾಲೂಕಿನ ಜನರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಮದಲೂರು ಕೆರೆ ತುಂಬಿರುವುದು ನಮ್ಮ ಭಾಗದಲ್ಲೂ ಕೂಡ ಅಂತರ್ಜಲ ವೃದ್ಧಿಯಾಗಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ನೂರಾರು ಅಭಿಮಾನಿಗಳು ಮಾಲಾರ್ಪಣೆ ಮಾಡುವ ಮೂಲಕ ಭರದ ನಾಡಿನ ಭಗೀರಥ ಎಂದೇ ಖ್ಯಾತಿಯಾಗಿರುವ ಜಯಚಂದ್ರ ಅವರಿಗೆ ಅಭಿನಂದನೆ ಸಲ್ಲಿಸಿ ತಮ್ಮ ನೆಚ್ಚಿನ ನಾಯಕನಿಗೆ ಬೆಳ್ಳಿ ಕಿರೀಟ ತೊಡಿಸುವುದರ ಮೂಲಕ ಸಂಭ್ರಮ ಪಟ್ಟರು. ಈ ಸಂದರ್ಭದಲ್ಲಿ ನಿರ್ಮಲಾ ಜಯಚಂದ್ರ, ಕಾಡುಗೊಲ್ಲ ನಿಗಮ ಮಂಡಳಿ ಅಧ್ಯಕ್ಷ ಹಾರೋಗೆರೆ ಮಹೇಶ್, ಕಾಂಗ್ರೆಸ್ ಯುವ ನಾಯಕ ಸಂಜಯ್ ಜಯಚಂದ್ರ, ಸೂಡಾ ಅಧ್ಯಕ್ಷ ಪಿಆರ್ ಮಂಜುನಾಥ್ ಸೇರಿದಂತೆ ಶಿರಾ ತಾಲೂಕಿನ ಹಲವಾರು ಗ್ರಾಮಗಳ ಸಾವಿರಾರು ಜನ ಪಾಲ್ಗೊಂಡಿದ್ದರು. ನಾನು ಪಟ್ಟಾಯಿಕಳ್ಳಿ ಮಟ್ಟದಲ್ಲಿ ಕೊಟ್ಟಂಥ ಮಾತನ್ನು ಉಳಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿ ಯಶಸ್ವಿಯಾಗಿದ್ದೇನೆ. ಇವತ್ತು ನನಗೆ ನೆಮ್ಮದಿಯಾಗಿದೆ. ವರ್ಣನ ಸಹಕಾರದಿಂದ ಮಳೆ ಬರದೇ ಇದ್ದರೂ ಕೂಡ ಹೇಮಾವತಿ ತಾಯಿ ಬಂದಿದ್ದಾಳೆ ಅಂತ ಹೇಳಿದ್ರೆ, ಶಿವನ ಜಡೆಯಿಂದ ಇಳಿದು ಬಂದು ಇವತ್ತು ಬಂದಿರತಕ್ಕಂಥ ಗಂಗೆ ಅವಳೇ ಹೇಮಾವತಿ ಅಂತದ್ದು. ಹೇಮಾವತಿನೇ ತಾಯಿ. ಅದನ್ನು ನಮ್ಮ ಮುಂದಿನ ಒಂದು ದಿವಸದಲ್ಲಿ ಎಲ್ಲ ಒಂದು ಕಡೆ ಹೇಮಾವತಿ ತಾಯಿಯ ದೇವಸ್ಥಾನವನ್ನು ಕೂಡ ಕಟ್ಟುವಂಥ ಪ್ರಯತ್ನವನ್ನು ನೀವೆಲ್ಲರೂ ಕೂಡ ಮಾಡಬೇಕು. ಅದು ಹೇಮಾವತಿ ದೇವಸ್ಥಾನವನ್ನು ಕಟ್ಟಿ ಎಲ್ಲಿ ಕಟ್ತಾರೋ, ಕಳ್ಳಂಬೆಳ್ಳದಿಂದ ಹಿಡಿದು ಇವತ್ತು ಮದ್ದೂರವರೆಗೂ ಎಲ್ಲಿ ಬೇಕಾದರೂ ಕೂಡ ಒಂದು ಕಡೆ ದೇವಸ್ಥಾನ ಕಟ್ಟಿ ಪೂಜೆ ಮಾಡುವಂಥ ಕೆಲಸವನ್ನು ಮಾಡಿ, ಎಲ್ಲ ಒಂದು ಕಡೆ ನಮ್ಮ ಪ್ರಯತ್ನದಲ್ಲಿ, ಮನುಷ್ಯನ ಪ್ರಯತ್ನದಲ್ಲಿ ದೈವ ಸಹಾಯ ಬೇಕಾಗ್ತದೆ. ದೈವ ಸಹಾಯ ಆಗಬೇಕಾದಾಗ ಅದಕ್ಕೆ ಈ ಹೇಮಾವತಿ ರೂಪದಲ್ಲಿ ದೈವ ನಮಗೆ ಬಂದು ಎಲ್ಲರ ಬಾಯಾರಿಕೆನ ಲಕ್ಷಾಂತರ ಜನಕ್ಕೆ ಇವತ್ತು ನೀರು ಕೊಡುವಂಥ ಕೆಲಸ ಆಗಿದೆ ಅಂತ ಹೇಳಿದ್ರೆ ಅದು ಸಾಧಾರಣವಾದಂಥ ಕೆಲಸ ಅಲ್ಲ, ಅಸಾಧಾರಣವಾದಂಥ ಕೆಲಸ. ದೇವರು ಇಚ್ಛೆಪಟ್ಟಂಥ, ದೇವರು ತೀರ್ಮಾನ ಮಾಡಿದಂಥ ಕೆಲಸ ಆಗಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ನನಗೆಲ್ಲೋ ಒಂದು ಕಡೆಗೆ ಒಂದು ತೃಪ್ತಿ, ಸಮಾಧಾನ ಇದೆ. ಅದ್ರ ಜೊತೆಗೆ ಇನ್ನು 8 ದಿವಸ ತನಕ ನಾನು ಹೆಂಡ್ತಿ ಬಯಸ್ಕೊಳ್ಳೋದು ಅದೊಂದು ಗ್ಯಾರಂಟಿ ಆಗಿರ್ತಕ್ಕಂಥದ್ದು ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ನಿಮಗೆ ಒಳ್ಳೆಯದಾಗಲಿ. ನೀವು ಎಲ್ಲೋ ಒಂದು ಕಡೆಗೆ ನೀವು ಆರ್ಥಿಕವಾಗಿ ಮುಂದೆ ಬರಬೇಕು, ಸಾಮಾಜಿಕವಾಗಿ ಮುಂದೆ ಬರಬೇಕು. ಜಾತಿ, ಧರ್ಮ ಎಲ್ಲದನ್ನು ಬಿಡಿ. ಅದರ ಎಲ್ಲೋ ಒಂದು ಕಡೆಗೆ ನಮ್ಮ ಮಕ್ಕಳ ಭವಿಷ್ಯ, 4 ಲಕ್ಷ ಜನ ಮಕ್ಕಳ ಭವಿಷ್ಯವನ್ನು ಕಾಪಾಡಬೇಕಾದಾಗ, ನೀವು ಆರ್ಥಿಕವಾಗಿ ಸಬಲರಾಗಬೇಕಾದಾಗ ನೀರು ನಿಮ್ಮ ಜೊತೆಗೆ ಯಾವತ್ತೂ ಇರ್ತದೆ, ನಿಮ್ಮ ಜೋಬ್ನಲ್ಲೇ ಇರ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತು ಮುಗಿಸ್ತಾ ಇದ್ದೇನೆ. ನಮಸ್ಕಾರ.